everyone, good morning, welcome to my channel. ಇವತ್ತು ನಾನು ಹೈದರಾಬಾದಿ ಸ್ಟ್ರೀಟ್ ಫುಡ್ ಸ್ಪಾಟ್ ಇಡ್ಲಿ ಅಂತ ಟ್ರೈ ಮಾಡ್ತಿದ್ದೀನಿ. ಇದು ಸ್ಪಾಟ್ ಇಡ್ಲಿ ಏನಕ್ಕೆ ಅಂತಂದರೆ ಇನ್ಸ್ಟೆಂಟಾಗಿ ಆನ್ ದ ಸ್ಪಾಟ್ ಇಡ್ಲಿ ಬ್ಯಾಟರ್ ಯೂಸ್ ಮಾಡಿಕೊಂಡು ವಿತೌಟ್ ಸ್ಟೀಮಿಂಗ್ ಮಾಡೋದಕ್ಕೆ ಸ್ಪಾಟ್ ಇಡ್ಲಿ ಅಂತ ಕರೀತಾರೆ. ಬನ್ನಿ ಈ ರೆಸಿಪಿಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ರೆಡ್ ರೈಸ್ 1 ಕಪ್ ತೊಗೊಂಡಿದ್ದೀನಿ. ಇದನ್ನು ನೀರು ಹಾಕಿ ಸುಮಾರು 8 ಗಂಟೆಗಳ ಕಾಲ ನೆನೆಸ್ಕೊಳ್ಳೋಣ. ಫಸ್ಟು ವಾಶ್ ಮಾಡಿ ರಿನ್ಸ್ ಮಾಡಿ ಆಮೇಲೆ ಬೇರೆ ನೀರು ಹಾಕ್ಬಿಟ್ಟು 8 ಗಂಟೆ ನೆನೆಯಲಿಕ್ಕೆ ಬಿಡಿ. ಅದೇ ಥರ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಸುಮಾರು 40 to 50 ಗ್ರಾಮ್ಸ್ ಅಂತ ಅಂದ್ಕೊಳ್ಳೋಣ. 1 ಕಪ್ ರೆಡ್ ರೈಸಿಗೆ ಕೆಂಪಕ್ಕಿಗೆ 1 ಸಣ್ಣ ಕಪ್ಪು ಸಬ್ಬಕ್ಕಿ 1 ಸಣ್ಣ ಕಪ್ಪು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಇದೂ ಅಷ್ಟೇ ಸುಮಾರು 30 ಗ್ರಾಮ್ಸ್ ಅಂತ ಅಂದ್ಕೋಬೋದು. ಚೆನ್ನಾಗಿ ವಾಶ್ ಮಾಡಿ ಸೋಕ್ ಫಾರ್ 8 hours 6 to 8 hours. ಇವಾಗೆಲ್ಲ ನೆಂದಿದೆ. ನಾನು ಮತ್ತೆ ವಾಶ್ ಮಾಡಿ ಯೂಸ್ ಮಾಡಿದ ನೀರನ್ನ ರಿನ್ಸ್ ಮಾಡಿ ತೆಗೆದಿಟ್ಟಿದ್ದೀನಿ. ಕೆಲವೊಬ್ಬರು ಅದೇ ನೀರಲ್ಲೇ ಯೂಸ್ ಮಾಡ್ತಾರೆ ಮಿಕ್ಸಿಗೆ, ಬಿಕಾಸ್ ಆ ವಾಟರ್ ಆಲ್ರೆಡಿ ಫರ್ಮೆಂಟ್ ಆಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ವಿಂಟರಲ್ಲಿ ಆ ಥರ ಮಾಡಿದ್ರೆ ಹಿಟ್ಟು ಕೂಡ ಬೇಗ ಬೆಳೆಯುತ್ತೆ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ಅದಕ್ಕೆ ಸಬ್ಬಕ್ಕಿನೂ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ವೈಟ್ ರೈಸ್ ಯೂಸ್ ಮಾಡ್ದೇನೆ ಮಾಡ್ತಾಯಿದ್ದೀನಿ. ಈಗ ಫೈನ್ ಪೇಸ್ಟ್ ಆಗಿದೆ. ಸಬ್ಬಕ್ಕಿ ಇಸ್ ಅ ಸಿಂಪಲ್ ಕಾರ್ಬ್, ಉದ್ದಿನಬೇಳೆ ಹೈ ಪ್ರೋಟೀನ್ ಹೈ ಫೈಬರ್, ರೆಡ್ ರೈಸ್ ಕಾಂಪ್ಲೆಕ್ಸ್ ಕಾರ್ಬ್ ಮತ್ತು ಹೈ ಡಯಟ್ರಿ ಫೈಬರ್ ಇರೋದ್ರಿಂದ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ದಿಸ್ ಇಸ್ ವೆರಿ ಗುಡ್. ಇಡ್ಲೀಸ್ ಆರ್ ವೆರಿ ಗುಡ್. ಮಾಮೂಲಿ ವೈಟ್ ರೈಸಿಂದನೇ ಯೂಸ್ ಮಾಡಿದ್ರೆ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಆಗುತ್ತೆ. ಡಯಾಬಿಟೀಸ್ ಇರೋರು, ವೆಯ್ಟ್ ಲಾಸ್ ಮಾಡೋರಿಗೆ ಅದು ಅಷ್ಟು ಬೆನಿಫಿಷಿಯಲ್ ಅಲ್ಲ. ಸೊ ರೆಡ್ ರೈಸ್ ಯೂಸ್ ಮಾಡಿ, ಮಿಲೆಟ್ಸ್ ಯೂಸ್ ಮಾಡಿ, ಟ್ರೈ ಸಮ್ ವೆರೈಟೀಸ್, ಬೇರೆ ಬೇರೆ ಗ್ರೇನ್ಸ್ ಯೂಸ್ ಮಾಡಿ, ಮಲ್ಟಿಗ್ರೇನ್ ಯೂಸ್ ಮಾಡಿ. ಇವಾಗ ರೆಡ್ ರೈಸ್ನ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇಡ್ಲಿ ಈ ಥರ ತರಿಯಾಗಿ ಮಿಕ್ಸಿ ಮಾಡ್ಕೊಂಡಾಗ ಇಡ್ಲಿ ರವ ಚೆನ್ನಾಗಿ ಕಾಣಿಸುತ್ತೆ. ರವಾ ಇಡ್ಲಿ ಅಂತಾರಲ್ಲ, ಸೇಮ್ ಅದೇ ಟೆಕ್ಸ್ಚರಲ್ಲೇ ಬರುತ್ತೆ. ಸಿ ದ ಬ್ಯಾಟರ್ ಈಸ್ ರೆಡಿ. ಈಗ ಅಕ್ಕಿ ಮಿಕ್ಸ್ ಮಾಡ್ಕೊಂಡಿರೋದನ್ನು ಉದ್ದಿನಬೇಳೆ ಬ್ಯಾಟರ್ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ಅದೇ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದನ್ನು ಕೈಯಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು. ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡ್ರೇನು, ನಮ್ಮ ಹ್ಯಾಂಡಲ್ಲಿರೋ ಗುಡ್ ಬ್ಯಾಕ್ಟೀರಿಯಾ ಇಟ್ ಹೆಲ್ಪ್ಸ್ ಫಾರ್ ದ ಫರ್ಮೆಂಟೇಷನ್ ಪ್ರೊಸೆಸ್. ಇಲ್ಲಾಂತಂದರೆ ಸ್ಪೂನಲ್ಲಾದರೂ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವೊಬ್ಬರಿಗೆ ತುಂಬ ಬೇಗ ಹಿಟ್ಟು ಹುಳಿ ಬರುತ್ತೆ, ಕೆಲವೊಬ್ಬರಿಗೆ ಸ್ವಲ್ಪ ನಿಧಾನ ಆಗುತ್ತೆ. ವಿಂಟರಲ್ಲಿ ನೀವು ಬೇಗನೆ ಈ ಥರ ಬ್ಯಾಟರ್ ರೆಡಿ ಮಾಡಿ ಇಟ್ಟರೆ ಫರ್ಮೆಂಟೇಷನ್ ಜಾಸ್ತಿ ಆಗುತ್ತಲ್ವ, ಸೊ ಈಸಿಯಾಗಿ ಬೆಳ್ಕೊಳ್ಳುತ್ತೆ. ಆಮೇಲೆ ವಾರ್ಮ್ ಪ್ಲೇಸಲ್ಲಿ ಇಡಬೇಕು. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ ನಾನು. ಲಿಡ್ ಕ್ಲೋಸ್ ಮಾಡಿ ವಾರ್ಮ್ ಪ್ಲೇಸಲ್ಲಿ ಇಡಿ. ನಾನು ವಿಂಟರಲ್ಲಿ ಇದನ್ನು ಎಲೆಕ್ಟ್ರಿಕ್ ಕುಕ್ಕರ್ ಒಳಗಡೆ ಇಟ್ಬಿಟ್ಟು ನೀಟಾಗಿ ಕ್ಲೋಸ್ ಮಾಡಿರ್ತೀನಿ. ಯು ಕ್ಯಾನ್ ಆಲ್ಸೋ ಯೂಸ್ ದ ಸೇಮ್ ಟ್ರಿಕ್. ಅದಾದಮೇಲೆ ನಾನು ಇನ್ನೊಂದು ತಡ್ಕ ಪ್ಯಾನ್ಗೆ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ 1 ಟೀ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಉರಿಬೇಕು. ಮತ್ತು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈ ಥರ ಬ್ಲ್ಯಾಕ್ ಆಗಿಬಿಡುತ್ತೆ. ಸಪ್ರೇಟ್ ಹುರಿದ್ರೆ ಎರಡು ಈವನ್ ಕಲರಲ್ಲೇ ಇರುತ್ತೆ. ಅದಾದಮೇಲೆ ಮತ್ತೆ ತಡ್ಕ ಪ್ಯಾನ್ಗೆ 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕೆಂಪು ಮೆಣಸಿನಕಾಯಿ, ಇದು ತುಂಬ ಖಾರ ಇದೆ, ಅದಕ್ಕೆ ನಾನು 2.5 ಹಾಕ್ಕೊಂಡಿದ್ದೀನಿ. ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ನಂತರ ವೈಟ್ ಸೆಸಮೆ ಸೀಡ್ಸ್, ಬಿಳಿ ಎಳ್ಳು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನೀವು ಹಿಂಗು ಕೂಡ ಹಾಕ್ಕೋಬೋದು, ಬೆಳ್ಳುಳ್ಳಿ ಕೂಡ ಹಾಕ್ಕೋಬೋದು, ಇಲ್ಲ ಕೆಂಪು ಮೆಣಸಿನ ಬದಲು ಕರಿಮೆಣಸು ಹಾಕ್ಕೊಳ್ಳಿ, ಇಲ್ಲ ಹಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ. ಇವಾಗ ಕರಿಬೇವು, ಉಪ್ಪು, ಇವಾಗ ಹಿಂಗೆ ಕೂಡ ಹಾಕ್ಕೋಬೋದು, ಯೋರ್ ಆಪ್ಷನ್.
ಈ ಥರ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ಪಾಟ್ ಇಡ್ಲಿ ಅಂತ ಏನಕ್ಕೆ ಕರೀತಾರೆ ಅಂತಂದರೆ, ಇದು ಸ್ಟೀಮ್ ಮಾಡೋ ನೆಸೆಸಿಟಿ ಇಲ್ಲ, ಇಡ್ಲಿ ಪ್ಲೇಟ್ ನೆಸೆಸಿಟಿ ಇಲ್ಲ ಮೌಲ್ಡ್ಸ್ ಏನೋ ನೆಸೆಸಿಟಿ ಇಲ್ಲ. ಆರಾಮಾಗಿ ಆನ್ ದ ತವಾ ನೀವು ಇಡ್ಲಿ ಬ್ಯಾಟರ್ ಯೂಸ್ ಮಾಡಿಕೊಂಡು ಆನ್ ದ ಸ್ಪಾಟ್ ಪ್ರಿಪೇರ್ ಮಾಡ್ತಾ ಇದ್ದೀರಾ, ಅದಕ್ಕೆ ಇದನ್ನು ಸ್ಪಾಟ್ ಇಡ್ಲಿ ಅಂತ ಕರೀತಾರೆ. ದಿಸ್ ಈಸ್ ಅ ವೆರಿ ಫೇಮಸ್ ಹೈದ್ರಾಬಾದ್ ಸ್ಟ್ರೀಟ್ ಫುಡ್. ಅಲ್ಲೆಲ್ಲ ಇದು ರೆಗ್ಯುಲರಾಗಿ ತಿಂತಾನೆ ಇರ್ತಾರೆ. ಇವಾಗ ಟೊಮ್ಯಾಟೊ ಮತ್ತು ಈರುಳ್ಳಿನ ಒಂದು ತವಾಗೆ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಒಗ್ಗರಣೆ ಹಾಕಿ ಚೆನ್ನಾಗಿ ಮ್ಯಾಶ್ ಆಗಬೇಕು. ಅಲ್ಲಿ ತನಕ ಬೇಯಲಿಕ್ಕೆ ಬಿಡಿ, ಬಟ್ ಫ್ಲೇಮ್ ಲೋ ಅಲ್ಲಿಡಿ. ನಾವು ಮಾಡ್ಕೊಂಡಿರೋ ಮಸಾಲ ಪುಡಿ ಇದೆಯಲ್ಲ ಅದನ್ನು ಹಾಕ್ಬಿಟ್ಟು ಇವಾಗ ಗರಂ ಮಸಾಲ ಒಂದು 1/4 ಟೀ ಚಮಚ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದು ಸ್ವಲ್ಪ ಗೀ ಅಥವಾ ಬಟರ್ ಹಾಕ್ಕೊಳ್ಳಿ ಫಾರ್ ದ ಗುಡ್ ಟೇಸ್ಟ್. ಇದು ಸ್ವಲ್ಪ ಮ್ಯಾಶ್ ಆಗಬೇಕು, ಅಲ್ಲಿ ತನಕ ಬೇಯಿಸ್ಕೊಳ್ಳಿ. ಆನ್ ದ ಲೋ ಫ್ಲೇಮೇ ಬೇಯಿಸ್ಕೊಳ್ಳಿ. ಅದು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾದಮೇಲೆ ಈ ಥರ 4 ಪಾರ್ಟ್ಸಾಗಿ ಡಿವೈಡ್ ಮಾಡಿಬಿಟ್ಟು ನಾವು ಮಾಡಿಟ್ಕೊಂಡಿರೋ ಇಡ್ಲಿ ಬ್ಯಾಟರ್ನ ಈ ಥರ ಸ್ಪ್ರೆಡ್ ಮಾಡಿ ಆಯಿಲ್ ಅಥವಾ ಗೀ ಅಥವಾ ಬಟರ್ ಏನಾದರೂ ಹಾಕ್ಕೊಳ್ಳಿ. ಇಲ್ಲ 3 ಹಾಕ್ತೀನಿ ಅಂದರೆ ದಟ್ಸ್ ಯುವರ್ ವಿಶ್. ಇವಾಗ ನಾನು ಗೀ ಹಾಕ್ತಾಯಿದ್ದೀನಿ. ಇಟ್ಸ್ ಓಕೆ, ಇದೆಲ್ಲ ಜಾಯಿನ್ ಆಗಿದೆ ಅಂತ ಆದರೂ ಏನು ಪರವಾಗಿಲ್ಲ, ಅದನ್ನು ಆಮೇಲೆ ಕಟ್ ಮಾಡ್ಕೋಬೋದು. ನಾವು ಯಾವಾಗ ಫ್ಲಿಪ್ ಮಾಡ್ತೀವಲ್ಲ ಆವಾಗ ಇದನ್ನು ನೀಟಾಗಿ ಒಂದು ಲಿಡ್ ಕವರ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹೈ ಫ್ಲೇಮ್ ಇದ್ದರೆ ಅದು ಕೆಳಗಡೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ತಳ ಹಿಡಿದ್ರೂ ಕೇರ್ಫುಲ್ಲಾಗಿ ಫ್ಲಿಪ್ ಮಾಡಿ. ಇವಾಗ ಕೆಳಗಿನ ಪೋರ್ಷನ್ ಆಗಿದೆ, ಸೊ ಈ ಥರ ಕಟ್ ಮಾಡ್ಕೊಳ್ಳಿ ಅಂಟ್ಕೊಂಡಿರೋದನ್ನೆಲ್ಲ. ಇಟ್ಸ್ ಓಕೆ, ಕಟ್ ಆದ್ರೂ ಪರವಾಗಿಲ್ಲ. ದಿಸ್ ಈಸ್ ವೆರಿ ಕಾಮನ್ ವೈಲ್ ಕುಕಿಂಗ್. ಯಾಕಂತಂದರೆ ನಾವು ಬೇಸಲ್ಲಿ ಟೊಮ್ಯಾಟೊ ಮತ್ತು ಆನಿಯನ್ ಹಾಕಿರೋದ್ರಿಂದ ಅದೆಲ್ಲ ಬಿಡಿ ಇರೋದ್ರಿಂದ ಆ ಥರ ಕಟ್ ಆಗುತ್ತೆ, ನೋ ಪ್ರಾಬ್ಲಮ್. ಈ ಥರ ಫ್ಲಿಪ್ ಮಾಡಿಟ್ಕೊಂಡಿರೋ ಇಡ್ಲೀಸ್ನ ಎರಡೂ ಬದಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇಲ್ಲ ನಿಮಗೆ ಈ ಥರ ಸ್ಪೈಸಿ ಕ್ರಿಸ್ಪಿ ಬೇಡ ಅಂತ ಅನಿಸಿದ್ರೆ ನಾರ್ಮಲ್ ಇಡ್ಲೀಸ್ ಕೂಡ ಮಾಡ್ಕೋಬೋದು ಯೂಸಿಂಗ್ ದ ಸೇಮ್ ಬ್ಯಾಟರ್. ವೆರಿ ಸಾಫ್ಟ್ ರವಾ ಇಡ್ಲಿ ಥರ ಬರುತ್ತೆ. ರೆಡ್ ರೈಸ್ ಇಸ್ ಗುಡ್ ಆಪ್ಷನ್. ಅಂದರೆ ಕಾಂಪ್ಲೆಕ್ಸ್ ಕಾರ್ಬ್ಸ್ ಇರೋದ್ರಿಂದ ಇಟ್ ವಿಲ್ ಮೇಕ್ ಯುವರ್ ಸ್ಟಮಕ್ ಫುಲ್ ಲಾಂಗರ್ ಟೈಮ್. ಸೊ ಎರಡು ಕಡೆ ಚೆನ್ನಾಗಿ ಬೆಂದಿದೆ ಅಂತಾದಮೇಲೆ ಇದನ್ನು ತೆಗೆದು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಳ್ಳಿ. ಸೊ ದ ಸ್ಪಾಟ್ ಇಡ್ಲೀಸ್ ಆರ್ ರೆಡಿ. ಇದನ್ನು ಇವಾಗ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪಲ್ಲಿ ಡೆಕೋರೇಟ್ ಗಾರ್ನಿಷ್ ಮಾಡ್ತಾಯಿದ್ದೀನಿ. ಈ ಸ್ಪಾಟ್ ಇಡ್ಲೀಸ್ನ ತೆಂಗಿನಕಾಯಿ ಚಟ್ನಿ ಮತ್ತು ಸಾಂಬಾರ್ ಜೊತೆ ಸರ್ವ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ದಿಸ್ ರೆಸಿಪಿ, ಡೂ ಶೇರ್ ವಿತ್ ಅದರ್ಸ್. ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಅಂಟಿಲ್ ದೆನ್, ಬಾಯ್.